ಮುಂಬೈನಲ್ಲಿ ನಿನ್ನೆ ಭಾರತ ಫ್ರಾನ್ಸ್ ನಾವೀನ್ಯತಾ ವೇದಿಕೆ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪಾಲ್ಗೊಂಡಿದ್ದರು. ಈ ವೇಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಉಭಯ ದೇಶಗಳ ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ 2026ರ ವರ್ಷವನ್ನು ಭಾರತ ಫ್ರಾನ್ಸ್ ನಾವೀನ್ಯತಾ ವರ್ಷವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಇದು ಕೇವಲ ಆಚರಣೆಯಲ್ಲ, ಉಭಯ ದೇಶಗಳ ಬದ್ಧತೆಯಾಗಿದೆ. ಭಾರತ ಫ್ರಾನ್ಸ್ ತಂತ್ರಜ್ಞಾನ ವಲಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಒಗ್ಗೂಡಿ ಕಾರ್ಯನಿರ್ವಹಿಸಲಿವೆ. ಇದರಿಂದಾಗಿ ಪರಸ್ಪರ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ಸಂಬಂಧಗಳ ಸುಧಾರಣೆಗೂ ನೆರವಾಗಲಿದೆ. ಜೊತೆಗೆ ಸೃಜನಶೀಲತೆಯ ಜಗತ್ತಿಗೆ ಉತ್ತಮ ಭವಿಷ್ಯ ರೂಪಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಸಾವಿರಾರು ವರ್ಷಗಳಿಂದಲೂ ಭಾರತ ಗಣಿತ, ಔಷಧ, ಲೋಹಶಾಸ್ತ್ರ, ವಾಸ್ತುಶಿಲ್ಪದಂತಹ ಕ್ಷೇತ್ರಗಳಲ್ಲಿ ಮನುಕುಲಕ್ಕೆ ಪ್ರಯೋಜನವಾಗುವ ಹೊಸತನವನ್ನು ಕಂಡುಕೊಂಡಿದೆ. 21ನೇ ಶತಮಾನದಲ್ಲೂ ಭಾರತದ ಯುವಕರು ಜಾಗತಿಕ ಒಳಿತಿಗಾಗಿ ನಾವೀನ್ಯತಾ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದಾರೆ. ದೇಶ ನವೋದ್ಯಮ ಪರಿಸರ ವ್ಯವಸ್ಥೆಯಿಂದ ಹಿಡಿದು ವಿಶ್ವದರ್ಜೆಯ ಸಂಶೋಧನಾ ಪ್ರಯೋಗಾಲಯದವರೆಗೂ ಆವಿಷ್ಕಾರಕ್ಕೆ ಸಾಕ್ಷಿಯಾಗಲಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಪಯಣದಲ್ಲಿ ನಾವೀನ್ಯತೆ ಇಂಜಿನ್ ಆಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ಈ ವರ್ಷದ ಮುಂಗಡ ಪತ್ರದಲ್ಲಿ ನಾವೀನ್ಯತೆ ಪರಿಸರ ವ್ಯವಸ್ಥೆ ಬಲವರ್ಧನೆಗೆ ಆದ್ಯತೆ ನೀಡಲಾಗಿದೆ. ದೇಶದ 15,000 ಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ವಿಶೇಷ ಪ್ರಯೋಗಾಲಯಗಳ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಜವಳಿ, ರಾಸಾಯನಿಕ, ಕ್ರೀಡಾ ಸಾಮಗ್ರಿಗಳು, ಉಪಕರಣ, ಎಲೆಕ್ಟ್ರಾನಿಕ್ಸ್ ಮತ್ತು ಮೂಲಸೌಕರ್ಯಗಳಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸಲು ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್, ಬಯೋಟೆಕ್, ಸೆಮಿಕಂಡಕ್ಟರ್, ಶುದ್ಧ ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. प्रिसीजन टूल्स, इलेक्ट्रॉनिक्स, इंफ्रास्ट्रक्चर, हर सेक्टर में इनोवेशन को प्रमोट करेंगे. फ्रेंड्स, हमें बहुत गर्व है कि भारत विमेन लेड रिसर्च और इनोवेशन का उज्जवल उदाहरण बन रहा है. आज लगभग 50% स्टार्टअप्स में कम से कम एक विमेन डायरेक्टर है. एक बहुत बड़ी संख्या में छात्राएं स्टेम ग्रेजुएट्स बन रही हैं. कृषि, स्वास्थ्य या फिर स्पेस मिशंस, वीमेन आर लीडिंग एवरीवेयर. फ्रेंड्स, भारत के इस स्पीड और स्केल के साथ जब फ्रांस की ताकत जुड़ जाती है तो दुनिया के लिए नए रास्ते बनते हैं. आज भी यहां दोनों देशों के बेस्ट माइंड्स एक साथ आए हैं. आज दोनों देश एक दूसरे के टैलेंट का खुले दिल से स्वागत कर रहे हैं. ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಭಾರತೀಯ ನಾಯಕತ್ವ ಗಟ್ಟಿಯಾಗಿದೆ. ಇದರಿಂದಾಗಿ ಭಾರತದಲ್ಲಿ ಹಲವು ಉನ್ನತ ಮಟ್ಟದ ಉದ್ಯಮಗಳು ಆರಂಭವಾಗುತ್ತಿವೆ. ಅಲ್ಫಾಬೆಟ್ ಇಂಕ್ ಮತ್ತು ಮೈಕ್ರೋಸಾಫ್ಟ್ ಸೇರಿದಂತೆ ಅಂತಾರಾಷ್ಟೀಯ ಸಂಸ್ಥೆಗಳನ್ನು ಭಾರತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮುನ್ನಡೆಸುತ್ತಿದ್ದಾರೆ. ಭಾರತ ಜಾಗತಿಕ ನಾವೀನ್ಯತೆಯ ಪ್ರಮುಖ ಚಾಲಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಸ್ನೇಹ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. India does not just participate to global innovation. India leads it. From Silicon Valley to the Champs-Élysées and from technology to culture.